ಕನ್ನಡದ ಬಹು ಜನಪ್ರಿಯದ ಶೋ ಆಗಿರುವ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಹು ಜನಪ್ರಿಯ ರಿಯಾಲಿಟಿ ಶೋ ಈಗ ತುಂಬಾ ಟೀಕೆಗೆ ಒಳಗಾಗಿದೆ. ಸರಿಗಮಪ ಶೋ ಹಾಗೂ ಈ ಒಂದು ಕಾರ್ಯಕ್ರಮವು TRPಗೋಸ್ಕರ ಮಾತ್ರ ಸ್ಪರ್ಧಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಹಾಗೂ ನಿಜವಾದ ಪ್ರತಿಭೆಗಳನ್ನು ಆಯ್ಕೆ ಮಾಡುತ್ತಿಲ್ಲ ಎಂದು ಜನರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಜೀ ಕನ್ನಡದ ಸರಿಗಮಪ ಕೇವಲ TRPಗೋಸ್ಕರ ಮಾತ್ರ ಸ್ಪರ್ಧಿಗಳನ್ನು ಆಯ್ಕೆ ಮಾಡುತ್ತಿದ್ದಾರೆ ಎಂದು ಜನರು ಬೇಸರಗೊಂಡಿದ್ದಾರೆ ಹಾಗೂ ಇದು ಸಾಕಷ್ಟು ವಿವಾದಗಳಿಗೆ ಈಡಾಗಿದೆ ಈ ಶೋ. ಜೀ ಕನ್ನಡವು ಈ ಕೆಲಸವನ್ನು ಮಾಡದಿದ್ದರೆ ನಿಮ್ಮ ಚಾನಲನ್ನು ವೀಕ್ಷಿಸುವುದಿಲ್ಲ ಎಂದು ಕೂಡ ಎಚ್ಚರಿಸಿದ್ದಾರೆ ಜನರು. ಬನ್ನಿ ಏನದು ಎಚ್ಚರಿಕೆ ಎಂದು ತಿಳಿದುಕೊಳ್ಳೋಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಬನ್ನಿ ಏನದು ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಜೀ ಕನ್ನಡ ವಾಹಿನಿಯ ಸರಿಗಮಪ ಶೋನಲ್ಲಿ ನಿಜವಾದ ಪ್ರತಿಭೆಗಳಿಗೆ ಸರಿಯಾದ ಜಡ್ಜ್ಮೆಂಟ್ ಸಿಗುತ್ತಿಲ್ಲ. ಕೇವಲ TRPಗೋಸ್ಕರ ಸುಳ್ಳು ಜಡ್ಜ್ಮೆಂಟ್ ನೀಡಲಾಗುತ್ತಿದೆ ಹಾಗೂ ಸುಳ್ಳು ತೀರ್ಪು ನೀಡುತ್ತಿದ್ದಾರೆ ಹಾಗೂ ಈ ಒಂದು ಶೋನ ತೀರ್ಪುಗಾರರನ್ನು ಬದಲಾಯಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ ಹಾಗೂ ತೀರ್ಪುಗಾರರನ್ನು ಬದಲಾಯಿಸಿದರೆ ಮಾತ್ರ ನಿಮ್ಮ ಜೀ ಕನ್ನಡ ವಾಹಿನಿಯನ್ನು ನೋಡುತ್ತೇವೆ, ಇಲ್ಲವಾದರೆ ನೋಡುವುದಿಲ್ಲ ಎಂದು ಪ್ರೇಕ್ಷಕರು ಗರಂ ಆಗಿದ್ದಾರೆ. ಸರಿಗಮಪ ಸೀಸನ್ 21ರಲ್ಲಿ ಭೂಮಿಕಾ ಮತ್ತು ಲಹರಿ ಶ್ರೀನಿವಾಸ್ ಅವರು ಫೈನಲ್ ಪ್ರವೇಶ ಮಾಡಬೇಕಿತ್ತು. ಆದರೆ ಸರಿಯಾದ ತೀರ್ಪು ನೀಡದೆ ಅವರನ್ನು ಫೈನಲ್ನಿಂದ ಹೊರಹಾಕಿ ಅವರ ಬದಲು ರಾಗ ತಾಳ ಶ್ರುತಿ ಲಯ ಅರಿಯದ ಬಾಳು ಬೆಳಗುಂದಿ ಅವರನ್ನು ಆಯ್ಕೆ ಮಾಡಿದ್ದು ಕೇವಲ ಚಾನಲ್ TRPಗೋಸ್ಕರ ಎಂದು ಜನರು ಕೆರಳಿದ್ದಾರೆ ಹಾಗೂ ಸರಿಗಮಪ ವಾಹಿನಿಯ ಜಡ್ಜ್ಗಳನ್ನು ಬದಲಾಯಿಸಬೇಕು, ಬದಲಾಯಿಸದಿದ್ದರೆ ನಿಮ್ಮ ಚಾನಲನ್ನು ನಾವು ವೀಕ್ಷಿಸುವುದಿಲ್ಲ ಎಂದು ಜನರು ಹೇಳಿದ್ದಾರೆ. ಆದರೆ ಈ ವಾಹಿನಿಯು ಏನು ಮಾಡುತ್ತದೋ ಮುಂದೆ ತಿಳಿದಿಲ್ಲ, ಅದನ್ನು ತಿಳಿದುಕೊಳ್ಳುವ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.